ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ನಮ್ಮ ಪಾಪನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಏನಂತ ಅಂದರೆ 4 ಡೇಸ್ ಬ್ಯಾಕು ನಮ್ಮ ಪಾಪುಗೆ ಬೆಕ್ಕು ಕಚ್ಚಿಬಿಟ್ಟು ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು. 5 ಡೋಸ್ ಇತ್ತು. ಸೊ ಹಾಗಾಗಿ 4 ಡೇಸ್ ಬ್ಯಾಕು ಒಂದು ಇಂಜೆಕ್ಷನ್ ಆಯಿತು. ಇವಾಗ ಮತ್ತೆ ಇನ್ನು 23ಗೆ ಇನ್ನೊಂದು ಇಂಜೆಕ್ಷನ್ ಇತ್ತು. ಸೊ ಹಾಗಾಗಿ ಇವತ್ತು ಇಂಜೆಕ್ಷನ್ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀನಿ. ಇವತ್ತು ರಿಸೆಪ್ಷನ್ ಇರೋದ್ರಿಂದ ಬೇಗ ಹೋಗಿ ಬೇಗ ಬರಬೇಕು. ಹಾಗಾಗಿ ಹೇರ್ಗೆ ಆಯಿಲ್ ಮಸಾಜ್ ಮಾಡಿ ರೆಡಿಯಾಗಿದ್ದೀನಿ. ಸ್ನಾನವನ್ನು ಮಾಡಬೇಕು. ಬಂದು ಸ್ನಾನ ಮಾಡಿ ರಿಸೆಪ್ಷನ್ಗೆ ರೆಡಿ ಆಗಬೇಕು. ಸೊ ಇವಾಗ ಮನೆಯಿಂದ ಹೊರಡ್ತಿದ್ದೀನಿ. ಮದುವೆ ಮನೆ ಇರೋದು ಮೇಲೆ, ಅಲ್ಲಿಗೆ ಹೋಗಿ ಎಲ್ಲ ತಿಂಡಿ ಎಲ್ಲ ತಿಂದು ಅಲ್ಲಿಂದ ಬಂದು ರಿಸೆಪ್ಷನ್ಗೆ ನಾನು ರೆಡಿ ಆಗಬೇಕು. ಸೊ ಬನ್ನಿ ಗೈಸ್, ಇವಾಗ ಮದುವೆ ಮನೆಗೆ ಹೋಗೋಣ. ಇದು ನಮ್ಮನೆ. ಸೊ ನಮ್ಮನೆ ಯಾರೂ ಇಲ್ಲ. ಸೊ ಇದು ನಮ್ಮನೆ. ಇಲ್ಲಂತೂ ಯಾರೂ ಇಲ್ಲ, ಎಲ್ಲ ಮದುವೆ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ಚಿಕ್ಕಪ್ಪನ ಮನೇಲಿದ್ದಾರೆ ಎಲ್ಲರೂ. ನಮ್ಮ ಚಿಕ್ಕಪ್ಪನ ಮಗಂದು ಮದುವೆ ಇರೋದ್ರಿಂದ 3 ಡೇಸಿಂದನೂ ನಾವು ಊಟ ತಿಂಡಿ ಎಲ್ಲ ಅಲ್ಲೇ. ಇದು ನಮ್ಮನೆ. ಕ್ಯಾಟ್. ಸೊ ಗೈಸ್, ಇವಾಗ ನಮ್ಮನೆಯಿಂದ ಹೋಗ್ತಾ ಇದ್ದೀನಿ ನಮ್ಮ ಚಿಕ್ಕಪ್ಪನ ಮನೆಗೆ. ಸೊ ಈ ಹಳ್ಳೀಲಿ ಮದುವೆ ನಡೆಯೋದೇ ಒಂದು ಚೆಂದ ಗೈಸ್. ಏನಕ್ಕೆ ಅಂತ ಅಂದರೆ ಸಿಟಿಲಿ ಎಲ್ಲ ವಹಿಸ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಂದರೆ ಓಡಾಡೋದು ಎಲ್ಲ ಕಡಿಮೆ ಇರುತ್ತೆ. ಜಸ್ಟು ರೆಡಿ ಆಗೋದು, ಫೋಟೋ ವೀಡಿಯೋ ಅಷ್ಟೇ ಇರುತ್ತೆ ಸಿಟಿಯವ್ರದ್ದೆಲ್ಲ. ಬಟ್ ಹಳ್ಳಿಯವ್ರದ್ದು ಬೇರೆ ಥರ. ಅಂದರೆ ಎಲ್ಲರೂ ಅವರೇ ಪ್ರಿಪೇರ್ ಮಾಡ್ತಾರೆ. ಹಪ್ಪಳ, ಉಪ್ಪಿನಕಾಯಿ ಮತ್ತು ಅಕ್ಕಿ ಮಾಡೋದು, ಈ ಥರ ಎಲ್ಲ ಅವರವರೇ ಮಾಡೋದ್ರಿಂದ 4 ಡೇಸಿಂದ ಕಂಟಿನ್ಯೂಸ್ ಆಗಿ ರಿಲೇಟಿವ್ಸು ಮನೇಲೇ ಇದ್ದಾರೆ. ಸೊ ಒಂಥರ ಹ್ಯಾಪಿ ಫೀಲ್ ಇರುತ್ತೆ. ಸೊ ನಾನು ಇವತ್ತು ಇಲ್ಲೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಹಾಸ್ಪಿಟಲ್ಗೆ ಹೋಗೋ ಕಾರಣ ಬೇಗ ಹೋಗಿ ಬರೋದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ರಿಸೆಪ್ಷನ್ ಇರೋದು ಸಂಜೆ ಈವ್ನಿಂಗು 7 o'clockಗೆ. ಸೊ ಅಷ್ಟೊತ್ತಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿ ತಿಂಡಿ ತಿಂದು ರೆಡಿಯಾಗಿ ಕೇರ್ನಗರಕ್ಕೆ ಹೋಗಬೇಕು. ಸೊ ತಿಂಡಿ ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಮ್ಮಂದಿರಂತೂ ಯಾರೂ ಇಲ್ಲ, ಎಲ್ಲ ಔಟ್ ಸೈಡ್ ಹೋಗ್ಬಿಟ್ಟಿದ್ದಾರೆ ತರಕಾರಿ ತೊಗೊಬರೋದಕ್ಕೆ. ಮದುವೆಗೆ ಊಟದ ಸಾಮಾನು ಅವರೇ ವಹಿಸ್ಕೊಂಡಿರೋದ್ರಿಂದ ತರಕಾರಿ ತರೋಕ್ಕೆ ಮಾರ್ನಿಂಗ್ ಬೇಗ ಹೋಗ್ಬಿಟ್ಟಿದ್ದಾರೆ. ಸೊ ಇದೇ ನಮ್ಮ ಚಿಕ್ಕಪ್ಪನ ಮನೆ. ನೋಡಿ, ಸಿಟಿಲಾದರೆ ಎಲ್ಲ ಅವ್ರಿಗೆ ವಹಿಸಿರೋದ್ರಿಂದ ಅವರೇ ಪ್ರಿಪೇರ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಇದು ನೆನ್ನೆ ಎಲ್ಲ ನನ್ನ ತಮ್ಮಂದಿರು ಮಾಡಿರೋದು. ಸೊ ಇದನ್ನು ಮಾಡಬೇಕಾದೆಲ್ಲ ಒಂಥರ ಖುಷಿ ಇರುತ್ತೆ. ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಮಾಡ್ಬೋದು. ನೋಡಿ, ಇದೆಲ್ಲ ಅವರೇ ಯೂಟ್ಯೂಬಲ್ಲಿ ನೋಡಿ ಪ್ರಿಪೇರ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಅಣ್ಣ ತಮ್ಮಂದಿರು ಯಾರೂ ಇಲ್ಲ, ಎಲ್ಲ ಖಾಲಿ ಬರೀ ಲೇಡೀಸ್ ಮಾತ್ರ ಇದ್ದಾರೆ. ಮದುವೆ ಗಂಡು ಆಲ್ರೆಡಿ ತಿಂಡಿ ತಿಂತವನೇ ನಮ್ಮನ್ನೆಲ್ಲ ಬಿಟ್ಬಿಟ್ಟು. ಸೊ ಅವನೇ ಕರ್ಕೊಂಡು ಹೋಗ್ಬೋದಿತ್ತು ನನ್ನನ್ನು. ಬಟ್ ಅಂದರೆ ಮದುವೆ ಹುಡುಗ ಎಣ್ಣೆ ಶಸ್ತ್ರ ಹಾಕ್ಕೊಂಡಿರೋದ್ರಿಂದ ಅವನೆಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆದ್ದರಿಂದ ಅವ್ರ ಫ್ರೆಂಡ್ನ ಕಳಿಸ್ತಿದ್ದಾನೆ. ಇವಾಗ ನಾವು ತಿಂಡಿ ತಿಂದು ಓಡಬೇಕು. ಇಲ್ಲಿ ನನ್ನ ಮಗಳು ಕುಣಿತಿದ್ದಾಳೆ ನೋಡಿ. ಇಂಜೆಕ್ಷನ್ನು ಎಲ್ಲಗಮ್ಮ ಕೈ ತೋರಿಸು. ಬೆಕ್ಕು ಕಚ್ಚೈತಲ್ಲ, ಕೈ ತೋರಿಸು. ಸರಿ ಕಾಣಿಸ್ತಿಲ್ಲ. ಬಟ್ ಬ್ಲಡ್ ಬಂದಿತ್ತು, ಹಾಗಾಗಿ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಟೋಟಲ್ 5 ಇಂಜೆಕ್ಷನ್ ಹಾಕ್ಸ್ಬೇಕು. ಇವಾಗ ಸದ್ಯಕ್ಕೆ 1 ಆಗಿದೆ. ಇವತ್ತು ಇಂಜೆಕ್ಷನ್ ಹಾಕ್ಸೋಣ? ಯಾಕೆ ಬೇಡ? ಬೆಕ್ಕು ಮುಡ್ತೀಯಲ್ಲ ನೀನು. ಇಂಜೆಕ್ಷನ್ ಹಾಕ್ಸೋಣ, ಓಕೆ? ಬೇಕು. ಬಿಸಿ ಬಾತು ರೆಡಿ ಆಗಿದೆ. ಈಗ ಜಸ್ಟು ತಿನ್ನೋದಷ್ಟೇ ಬಾಕಿ. ಫೈನಲಿ ಹಾಸ್ಪಿಟಲ್ಗೆ ಬಂದು ತುಂಬ ರಶ್ ಇತ್ತು ಗೈಸ್. ಆದ್ರೂ ಕ್ಯೂವಲ್ಲೆಲ್ಲ ನಿಂತು ಟೋಕನ್ ತೊಗೊಂಡು ಲಾಸ್ಟ್ಗೆ ಇಂಜೆಕ್ಷನ್ ಮಾಡಿಸ್ದೆ. ಫಸ್ಟ್ ಡೇ ಹತ್ತಿದ್ಲು ನನ್ನ ಮಗಳು. ಈ ಸೆಕೆಂಡ್ ಡೇ ಏನೋ ಅಳ್ನಿಲ್ಲಪ್ಪ, ಆರಾಮಾಗಿ ಹಾಕಿಸ್ಕೊಂಡ್ಮೇಲೆ ಕಾರಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದಳು. ಹಾಗೂ ಕೇಳಿದೆ ನೋವಾಗಲಿಲ್ವಾ ಅಂತ. ಇಲ್ಲ ನೋವಾಗಲಿಲ್ಲ ಅಮ್ಮ ಅಂತ ಅಂದ್ಲು. ಗಮ್ಮ ಇಂಜೆಕ್ಷನ್ ಹೆಂಗಿತ್ತು? ಇಂಜೆಕ್ಷನ್ನು ಸುಮ್ಮನೆ ಆಯ್ತಾ? ನೋಯ್ತಾ? ನೋಲಿಲ್ವಾ? ಎಲ್ಲೆಲ್ಲಿಗೆ ಮಾಡಿದ್ರು? 2 ಕಡೆ ಮಾಡಿಸ್ಕೊಂಡ? ಇನ್ನೊಂದ್ಸಲ ಬೆಕ್ಕು ಮುಡ್ತೀಯಾ? ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ನನ್ನ ತಮ್ಮ ಕಾಲ್ ಮಾಡ್ದೆ. ಒಂದು ಸ್ವಲ್ಪ ಐಟಮ್ಸ್ಗಳಿದ್ದಾವೆ, ಅವ್ರಿಗೆ ಹೇಳಿದ್ದೀನಿ ಹಾಕ್ಸ್ಕೊಂಡು ಬಂದುಬಿಡಿ ಅಂತ.
ಹಾಗೆ ಕಾರು ಫ್ರೀ ಇತ್ತಲ್ಲ, ಲಗೇಜ್ ಎಲ್ಲ ತುಂಬಿಸ್ಕೊಂಬರ್ಬೋದು ಅಂತ ಅಂದ್ಬಿಟ್ಟು ಎಲ್ಲನೂ ಹಾಕ್ಕೊಂಡು ಬಂದು. ಒಂದು ಕೂರೈ ರೈತುಗಳನ್ನ ಹಚ್ಚಿಸಿರುವ ಹಸೆಗೆ ತಡೆ ಕೊಡ್ತೀನಿ ನಾನು. ಅಜ್ಜಿಗೆ 90+ ಆಗಿದೆ ಗೈಸ್, ಆದ್ರೂ ಹಾಡಂತೂ ಮರ್ತಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಿದೆ. ಅದಕ್ಕೆ ಅವ್ರನ್ನೇ ಝೂಮ್ ಹಾಕಿ ನಾನು ವಿಡಿಯೋ ಮಾಡಿದೆ. ನೆಕ್ಸ್ಟ್ ಇವಾಗ ನಾನು ಬಂದು ರೆಡಿ ಆಗೋಷ್ಟರೊಳಗೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಹುಡುಗನ ಕರ್ಕೊಂಡು ಹೋಗೋದಕ್ಕೆ ಚೌಟ್ರಿಗೆ ನಾನು ರೆಡಿಯಾಗಿ ಬಂದು ಜಾಯ್ನ್ ಆದೆ. ಹೋಗಬೇಕಾದ್ರೆ ಆರತಿ ಮಾಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಚೌಟ್ರಿಗೆ ಹೋಗೋಕ್ಕೂ ಮುಂಚೆ ಅವನಿಗೆ ಆರತಿ ಮಾಡಿ ಕರ್ಕೊಂಡು ಹೋದು. ನನ್ನ ತಮ್ಮಂಗಂತೂ ನನ್ನ ಮಗಳು ಕಂಡ್ರೆ ತುಂಬ ಲವ್ ಜಾಸ್ತಿ. ಅವನೆಲ್ಲೋದ್ರೂ ಗಾಮು ಗಾಮು ಅಂತ ಕೇಳ್ತಾನೆ ಇದ್ದ. ಅವಳು ಮಾವನ ಜೊತೆನೇ ನಿಂತ್ಕೊತೀನಿ ಅಂತ ನಿಂತ್ಕೊಂಡ್ರು. ನಮ್ಮದು ಊರು ಎಂಟ್ರೆನ್ಸಲ್ಲಿ 3 ಟೆಂಪಲ್ ಇದ್ದಾವೆ. ಆ 3 ಟೆಂಪಲ್ಗೂ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಚೌಟ್ರಿಗೆ ಹೋಗಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಹಂಗಾಗಿ ಅಲ್ಲಿ ತನಕ ವಾಕ್ ಮಾಡಿಕೊಂಡೇ ಹೋಗೋಣ ಅಂತ ಎಂಟ್ರೆನ್ಸ್ ತನಕ ವಾಕ್ ಮಾಡ್ಕೊಂಡು ಹೋದು. ನನ್ನ ಮಗಳು ಮಾವನ ಜೊತೆನೇ ಬರ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಆದರೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವಳದು ಲಾಂಗ್ ಗೌನ್ ಇರೋದ್ರಿಂದ ಯಾರು ತುಣಿದ್ಬಿಟ್ಟು ಬಿದ್ದುಬಿಡ್ತಾಳೆ ಅಂದ್ಬಿಟ್ಟು ನಾನು ನಮ್ಮ ಅಮ್ಮನ ಹತ್ರನೇ ಅವಳನ್ನ ಬಿಟ್ಟಿದ್ದೆ. ಮದುವೆ ಮುಗಿಯೋ ತನಕ ನನ್ನ ಕೈಗೆ ಸಿಗಲಿಲ್ಲ. ಇಲ್ಲಿ ಎಲ್ಲ ಮುಗಿಸ್ಕೊಂಡು ಚೌಟ್ರಿ ಇದ್ದಿದ್ದು 1 ಕಿಲೋಮೀಟ್ರ್ ಅಷ್ಟೇ ಮನೆಯಿಂದ. ಹಂಗಾಗಿ ಲೇಟಾಗೆ ಹೊರಟು 6:30 7:30ಗೆ ರಿಸೆಪ್ಷನ್. ರಿಸೆಪ್ಷನ್ ಎಲ್ಲ ಮುಗಿಸಿ ಊಟ ಮಾಡಿ ಲಾಸ್ಟ್ಗೆ 1-2 ಫೋಟೋ ಗಿಟೋಗಳೆಲ್ಲ ತೊಗೊಂಡು ಹೋಗಿ ಮನೆಗೆ 1 ಕಿಲೋಮೀಟ್ರ್ ಇರೋದ್ರಿಂದ ನಾವು ಚೌಟ್ರಿಲಿ ಸ್ಟೇ ಆಗಲಿಲ್ಲ. ಮನೆಗೆ ಹೋಗಿ ಉಳ್ಕೊಂಡು ಇವತ್ತಿನ ಕಂಪ್ಲೀಟ್ ವ್ಲಾಗ್ ಇದಾಗಿತ್ತು ಗೈಸ್. ಬಾಯ್ ಬಾಯ್.